ಗಾಡಿ ಹಿಡಿದು ಅಡ್ಡಾಡಕತ್ತಾಳ ಈಗ. ನಿನ್ನೆ ನೋಡ್ಬೇವ ಬಿದ್ದಾಳ, ಮೂಗ್ ಹೆಂಗೆ ಕೆತ್ತೈತಿ ನೋಡ್ಬೇಕಿದ. ಆ ಕಟ್ಟಿಗಿದ ಗಾಲಿದ 3 ಗಾಲಿಂದ ಎಲ್ಲಿಟ್ಟಿವನವ ನಮ್ಮ ಅಲ್ಲ. ನೀವು ಊಟ್ರು ಕೂಡಿ ಆಡ್ರಿ ಅದನ್ನ ಎಲ್ಲಿಟ್ಟಾರೇನೋ. ಅದು ಸಾಗವಾನ ಕಟ್ಟಿಗಿದೆ ಯವ್ವ, ನಿಮ್ಮಪ್ಪ ಹೇಳಿ ಮಾಡ್ಸಿದ್ದ. ಆಟದ ಮ್ಯಾಗ ಒಗದಿರ್ಬೇಕು. ಆ 3 ಗಾಲಿದ ಹಿಡ್ಕೊಂಡು ಹಿಂಗ ಒತ್ಕೊಂತ ಹೋದು ಅಂದ್ರೆ ಲಗು ಕಾಲು ಬರ್ತಾವ. ಏನ್ ಮಾಡಕತ್ತೀರಿವ? ಮಾಡಾಕೇನೋ ದಗದಿಲ್ಲ, ಅದಕ್ಕೆ ನಿನ್ನ ಮೊಮ್ಮಗನ ನೋಡ್ಕೊಂತ ಉದ್ದದವನ್ನ ಆಡಕತ್ತೀವಿ ನೋಡು. ನನ್ನ ಮೊಮ್ಮ ಹೆಂಗದಾನ ಬಹದ್ದೂರ್ ಹುಲಿ ಮುಡ್ದಾರ. ಇವ ಹುಲಿನ ಇಲ್ಲಿ ಅವ ಬೆಳ್ತಾನ, ಬೆಳಗ್ಗೆ ಹರಿಸ್ತಾನ. ಈಗೆಲ್ಲ ಕಿಸ್ಕೊಂಡ್ ಮಕ್ಕೊಂತಾನ, ಬ್ಯಾತಾನ ಕೈ 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 ಅಂತ ಹೆಣ್ಣಾಗತ್ತ ಕೈ ಹಸ್ತಾನ ಹಲ್ಕಟ್ ಬಾಡೆ. ಯಮ್ಮ ನೀ ಹಂಗತಿ ಬಯಕ್ ಹೋಗ್ಬೇಡ ನನ್ನ ಮಗನ, ನನ್ನ ಮೊಮ್ಮಗ ಹಂಗತಿ ಬಯಕ್ ಹೋಗ್ಬೇಡವ ನೀನು. ಮತ್ತಿನ್ನೇನ ತಾಯಿಗಳಿಗೆ ನೆಮ್ಮದಿ ಇಲ್ಲ, ಮನೆಯವ್ರಿಗೆ ನೆಮ್ಮದಿ ಇಲ್ಲ. ಇದು ಆಳಾಕತ್ತಿ ಅಂದ್ರೆ ನಮಗರ ನಿದ್ದೆ ಆಗತ್ತಾ? ಆ ತಾಯಿಗರ ನಿದ್ದೆ ಆಗತ್ತಾ? ನೋಡು ವಿದ್ಯಾವನ್ ಕಣ್ಣು ಹೆಂಗ್ ಒಯಾಕ ಹೋಗ್ಯಾವು, ಕಣ್ಣು ಗುಡ್ಡಿ ಹತ್ರ ಹೆಂಗೆ ಕರ್ರಗಾಗ್ಯಾವ ನೋಡು. ನಿದ್ದೆ ಇಲ್ಲಾರ್ದ ಕುಡಿ ಹೆಂಗೈತೆ ನೋಡು. ಮತ್ತು ಮಕ್ಳು ದೊಡ್ಡ ಆಗೋ ಮಟ್ಟ ಹಂಗವ. ಯಾಕ ನಾವು ಕಾಡಿಲ್ಲ ನಿನ್ನ? ತೀರ್ ಹಿಂಗತಿ ಕಾಡಿಲ್ಲ ಹೇಳು. ಅತ್ತಿ ರಾಧನ್ ಕರ್ಕೊಂಬಂದೆ. ರಾಧನ್ ಕರೆಯಕ್ಕೆ ಹೋಗಿದ್ದೇನೆ ಭೀಮವ? ಯವ್ವ ಆಕೆ ಗಂಡ ಕಳ್ಸಕ್ ನಾ ಯಾಕಂದವ. ಇದು ನಮ್ಮ ರಾಧವ ಬರಕ್ ನಾ ಯಾಕಂತತಿ. ಗಂಡನ ಬಿಟ್ಟು ಬರಾಕವಲ್ಲಿ ಅಂತತಿ ಬೇವ. ಮತ್ತು ಹಂಗೆ ಮಾಡಿ ಹಿಂಗೆ ಮಾಡಿ ಅವ್ರಟ್ ಹೇಳಿ ನಾವಟ್ ಹೇಳಿಂದ ಕಳಿಸ್ಕೊಟ್ಟ ಆಕೆ ಗಂಡ. ಇದು ರಾಧವ ಹೊತ್ಕೊಂತ ಬರ್ಬೇಕಾ? ಗಂಡ ಜೀವ ಐತಿ, ಅದಕ್ಕೆ ಗಂಡನ ಬಿಟ್ಟು ಬರಕ್ಕೆ ಹಂಗೆ ಮಾಡೈತಿ. ನಿನ್ನ ಮಗ ಸಂಗ ಮುಲ್ಲ ಅವನು ಹಂಗೆ ಮಾಡ್ತಿದ್ನ ತಗೋ. ಇದ್ದೂರಾಗ ಐತಂತೆ ಬಾಳೆ ಬಚ್ಚೆ. ಬೇರೆ ಕಡೆ ಎಲ್ಲಾರ ಆಗಿತ್ತ ಅಂದ್ರೆ ಏನಿತ್ತನವ ನಿನ್ನ ಮಗನ ಪರಿಸ್ಥಿತಿ. ಹಿಂದಕ್ಕೆಲ್ಲ ನಾವು ಯಾವಾಗ ತವ್ರ ಮನೆಗೆ ಹೋಗಿವೇ ಹಡಿಯಾಕ ಅಂತಿದ್ವಿ ಯವ್ವ. ಈಗಿನ ಗಂಡ್ರನ್ನ ಬಿಟ್ಟು ಬರಾಕವಲ್ಲಿ ಅಂತಾವ. ಅವು ಗಂಡುಗಳು ಹಂಗ ಏನು ಜೀವ ಏನು ಮಾತು. ನಮ್ಮ ಕಾಲದಾಗ ಯಾವಾಗ ಕೇಳ್ಬೇಕು. ಒಂದು ಉಂಡೆ ಅಂತಿಲ್ಲ, ಒಂದು ತಿಂಡಿ ಅಂತಿಲ್ಲ. ಈಗಿನ ಹಂಗತಿ ಅಲ್ವಾ? ಆಗಿನ ಕಾಲದಾಗ ನಾವು ಜಗ್ಗ ಕಷ್ಟಪಟ್ಟಿವು. ಈಗಿನ ಕಾಲದವ್ರು ಒಟ್ಟ ಕಷ್ಟ ಅನ್ನೋದು ಕೇಳಬೇಡ ಅವ್ರಿಗೆ. ಯವ್ವ ಅಲ್ಲಿಗೊಬ್ರು ಇಲ್ಲಿಗೊಬ್ರು ಅದಾರ, ಈಗ ಅದ ಪರಿಸ್ಥಿತಿ ಐತಿ. ಆಗ ನಮ್ಮ ಕಾಲದಷ್ಟಿಲ್ಲ. ಅಯ್ಯೋ ನನ್ನ ಬಂಗಾರಿ ಬಾರ ನನ್ನವ. ನನ್ನ ಮೊಮ್ಮಗಳು ಅಜ್ಜಿ ಅಜ್ಜಿ ಅಂತೈತಿ ನೋಡೇ ಇಲ್ಲೇವ. ಏನು ನಡಿಯಾಕತ್ತೇನೆ ಯವ ಬಾ. ಗಾಡಿ ಹಿಡ್ಕೊಂಡು ಅಡ್ಡಾಡಕತ್ತತ್ ನೋಡು. ಬಾ ಇಲ್ಲಿ ಉಂಡಿ ಚಕ್ಲಿ ಅದಾವು ಕೊಡ್ತೀನಿ ಬಾ. ಈಗ ಎದಕ್ಕೆ ಉಂಡಿ ಚಕ್ಲಿ ಮಾಡಿದ್ದಿ? ರಾಧಕ್ಕಗ ಬೇಸನ್ ಉಂಡಿ ತಿನ್ನೋ ಹಂಗಾಗಿತ್ತಂತ ಒಂದಿಷ್ಟು ಚಕ್ಲಿ ಮಾಡಿದ್ನೆ ಅದ್ರ ಕೂಡ. ಮತ್ತು ಅವು ಇವನ್ನ ಘಾಟೆನೂ ಒಂದಿಷ್ಟು ಮಾಡಿದೆ. ಮತ್ತು ಈಕಿನೂ ಹೊಟ್ಲದ ಸಣ್ಣಕ್ಕ, ಅದಕ್ಕೆ ಆಕೆಗೆ ಸಂತ ತೊಗೊಂಬಂದೆ. ಅಯ್ಯ ಅದು ಕಮ್ರಿಂದ ಏನೂ ತಿನ್ನಂಗಿಲ್ಲ. ಆದರೂ ಹುಡುಗಿ ಗಣ ನಿರ್ವಾಣಿಗೆ ಹಿಡಿತ್ವ ಅದು. ಏನು ತಿನ್ನಂಗಿಲ್ಲ ಬಿಡಂಗಿಲ್ಲ, ಬರೀ ಮೂಲಿ ಹಿಡ್ಕೊಂಡು ಸುಳ್ಳಿ ಸುತ್ಕೊಂಡು ಮಕ್ಕೊಂತತಿ. ಯವ್ವ ಒಬ್ಬೊಬ್ರು ಬಸರಿದ್ದಾಗ ಹಂಗೆ ಆಡ್ಬೇಯವ್ವ. ಬರೀ ನಿದ್ದಿನ ಮಾಡ್ತಿರ್ತಾರ. ಒಬ್ಬೊಬ್ಬರಿಗೆ ವಾಂತಿ ಹತ್ತತ್ತ, ಒಬ್ಬೊಬ್ಬರಿಗೆ ಹಂಗೆ ಒಬ್ಬೊಬ್ಬರಿಗೆ ಹಿಂಗೆ. ಮತ್ತು ಆ ಹುಡುಗಿ ಕೇಳಿಸ್ಕೊಂತಂದ್ರೆ ಏನು ತಿಳ್ಕೊಳಕ್ಕಿಲ್ಲ. ಅದು ಮೊದ್ಲೇಕ ಒಂದು ನಮೂನೆ ಐತಿ. ಅಯ್ಯ ನಾನು ಅಂದಿನಿ ಏನು ರಂಜನ ಆಕಿಗೆ ಎಲ್ಲೇ ಕಾಣವಳ ಪಾರವ. ಆಕೆಲ್ಲದ ಮನ್ಯಾಗ ಮುಂಜಾನೆ ಒಳತ್ತ ಆ ನೀಲಿ ಮಗಂದು ಲಗ್ನ ಮಾಡ್ಸಕ್ಕೆ ಹೋಗ್ಯಾವ. ಇನ್ನೂ ಆದರೂ ಮನೆ ಹೊಂದಿಲ್ಲ ನೋಡು. ಇಷ್ಟೊತ್ತಾದ್ರೂ ಎಲ್ಲಿ ಅವ್ರದ್ದು ಪ್ರಸ್ತಾವ ಮಾಡಿಸಿ ಮನೆಗೆ ಬರ್ತಾ ಏನ. ಆ ಹುಡುಗಂದು ಏನೋ ಮಾಕುಡ್ದ ಲಗ್ನ ಮಾಡಿದ್ರು ಅಂತ ಅನ್ನಕತ್ತಿದ್ರು. ಈಕೆ ಪಾರವನ ಅಲ್ಲಿ ಹೋಗಿದ್ಲನು. ಮತ್ತು ಇವ್ರಿಗೆ ಯಾತ್ಯಾರು ಈಗ ಹೋಗ್ಲಿಕ್ಕಂದ್ರೆ ನಡಿತೈತನ ಅದು. ಮುಂದಾಳತ್ವ ಈಕಿದ ಮಾದಿ ಮಗಳನ್ನ ಕೊಡಾಕತ್ತಿದ್ರಂತೀವ. ಹುಡುಗಿ ಒಂದೀಟ್ ನೋಡಕ್ಕೆ ಚಂದಿಲ್ಲ, ಚಂದ ಚಾಳಿ ಹೋಗ್ಲಿ ಬಿಡು. ಒಂದೀಟರ ಸ್ಯಾನೇದು ಬೇಡ, ಒಂದಿಟ್ಟು ಕುದ್ದಿಲ್ಲ ಬಿಂದಿಲ್ಲವ ಹುಡುಗಿ. ಬೇಸತ್ತು ಬಿಡು ಆ ಹುಡುಗಿನ ಲಗ್ನ ಮಾಡಿ. ಇನ್ನೇನು ಕತಿ ಐತೇನವ. ಅವನು ಸಾಂಗ ಬಂದು ಮನೆ ಮುಂದೆ ಹಾರ್ಯಾಡಿ ತೂರ್ಯಾಡಿ ಹೋದ. ಆಕೆಗೆ ಮನೆ ಬಗ್ಗೆ ಒಟ್ಟ ಚಿಂತಿಲ್ಲ ನೋಡಿ ನಮ್ಮ ಪಾರಿಗೆ. ಹುಡುಗಿಗೆ ಈಗ 3 ಮುಗಿದು 4ರಾಗ ಬೀಳಾಕ ಇನ್ನು 2 ದಿನ ಐತಿ. ಆಕೆದು ಕಳ ಕುಬ್ಸ ಮಾಡ್ಬೇಕು. ಅದ್ರ ಬಗ್ಗೆ ಒಂದೀಟು ಯೋಚನೆ ಇದ್ದಿತ್ತನ ನಮ್ಮ ಪಾರಿಗೆ. ಬರೇ ಮಂದಿ ಸೆಡಗ್ರನ ಅದಕ್ಕೆ. ನೀ ಹೇಳ್ಕೊಡ್ಬೇಕನ ವೈನಿಗೆ. ಆಕೆ ಎಲ್ಲ ಅವನಿಗೆ ಹಾಕೊಂಡು ಇಟ್ಕೊಂಡಿರ್ತಾಳ. ಶಾಣ್ಯರ ಅದಕ್ಕೇನು ತವ್ರ ಮನೆ ಐತೆ. ಈಗ ಆ ಹುಡುಗಿದು ಇದು ಕುಬ್ಸ ಮಾಡೋರು ಯಾರು, ಕತಿ ಹೆಂಗೆ, ಬುತ್ತಿ ರೊಟ್ಟಿ ಮಾಡೋರು ಯಾರು, ಅದನ್ನ ಒಂದೀಟರ ಯೋಚನೆ ಬೇಡ ಅದಕ್ಕೆ. ಯವ್ವ ಪಾರವ್ವ ನಾನು ಕೂಡ ಮಾತಾಡ್ಯಾಳ. ನಾನು ಕಳ್ ಕುಬ್ಸ ಮಾಡ್ತೀನಿ. ಮತ್ತು ನಡ್ತ್ಯಾಗ ನಾನು ದೊಡ್ಡವ ಆಗ್ಬೇಕ. ಮತ್ತು ಪಾಪ ಅದು ಪರದೇಶಿ ಕೂಸ. ಅದಕ್ಕೆ ಪಾರವ್ವ ಚಿಗವ ನೀನ ಮಾಡಿಬಿಡು ಅಂತೇಳಿ ಹೇಳ. ಅಲ್ಲೇ ಬಾಯ್ಕಿ ಬಿತ್ತಿ ಒಟ್ಟು ನಮ್ಮ ಮನ್ಯಾಗ ಮಾಡ್ತೀವಿ. ಹೇಳಿದ್ನಿಲ್ಲ ಎಲ್ಲ ಬೇಜ್ಮಿ ಮಾಡಿಟ್ಟಿರ್ತಾಳ ವೈನಿ ಅಂತೆ. ದೊಡ್ಡವ ಕುಂದರ್ಬೇ. ಉಂಡಿ ಚಕ್ಲಿ ಮಾಡ್ಕೊಂಬಂದಿನ ತಗೋಬೇ ತಿನ್ನು. ನನಗೆ ಏನೂ ಇಷ್ಟನ ಆಗಂಗಿಲ್ಲ ದೊಡ್ಡಮ್ಮ. ಒಟ್ಟು ಏನಾರ ತಿನ್ನಸ ಅದು ನೋಡಿದ್ನಂದ್ರೆ ವಾಂತಿ ಬಂದಂಗೆ ಆಗುತ್ತೆ.
ನನಗೆ ಬರೀ ರಾಗಿ ಆಮ್ಲಿ ಕುಡಿಬೇಕಂತ ಅಷ್ಟ ಅನಿಸ್ತತಿ. ಬೇರೆ ಏನು ತಿನ್ನಕ್ಕೆ ಮನ್ಸ ಬರಂಗಿಲ್ಲ. ಹಿಂಗತಿ ಮಾಡ್ತತ್ ನೋಡ ಭೀಮವ. ಹೊಟ್ಟೆನ ಕೂಸು ಹೆಂಗೆ ಬೆಳಿಬೇಕು? ನಾ ಹುಟ್ಟು ಕೂಸು ಕೈ ಕೊಟ್ಟು ಹುಟ್ಟುತ್ತವ, ಹೇಳಿದ್ರು ತಿಳ್ಕೊಳಂಗಿಲ್ಲ. ಅದೆಲ್ಲ ಮಲ್ಲ ಏನೋ ಶೇಬು ಹಣ್ಣು, ಆ ಹಣ್ಣು ಅವು ಎಂತಾವ ಕಿವಿ ಅಂತವ, ಏನಂತಾವ ಕಿವಿ ಅಂತ. ನಾವು ಕೇಳಿಲ್ಲ ತಿಂದಿಲ್ಲ. ಅವು ಏನೋ ಚಲೋ ಅಂತ ಅವ್ನು ಸತಕರ್ ತೊಗೊಂಬಂದಾರ. ಅವು ಯಾನ ಮನೆ ತುಟ್ಟ್ಯಾವ. ಅವ್ರ ಅತ್ತಿ ಅದೇನೇನೋ ಜ್ಯೂಸು ಪಾಸು ಎಲ್ಲ ಮಾಡಿ ಕೊಡ್ತತಿ. ಒಂದಿಟ್ಟು ಹಿಗ್ತತಿ, ಉಳ್ಕೆದ್ ವಾಲ್ಯ ಅಂತೇಳಿ ಮುಚ್ಕೊಂಡು ಕುಂದಿರ್ತವ ಹುಡುಗಿ. ನನಗೆ ಇಷ್ಟನ ಆಗಂಗಿಲ್ರಿ, ಏನು ಮಾಡ್ರಿ. ಇಲ್ಲ ಅಂದ್ರೆ ನಾ ಕುಡಿತಿದ್ದಿಲ್ಲ ಅನ್ರಿ ಅಮ್ಮ. ಯವ್ವ ಹಂಗೆ ಸೊಡ ಮಾತಾಡಬಾರ್ದು. ಆ ಹುಡುಗಿ ಏನು ತಿಳ್ಕೊಳಕ್ಕಿಲ್ಲ. ಅಮ್ಮನ ಮಾತು ಹಚ್ಕೊಳಕ್ ಹೋಗ್ಬೇಡ. ಆಕೆ ಹಂಗ ನೋಡಿಲ್ಲ ಚಕ್ಲಿ ಮಾಡಿನ ಒಂದಿಟ್ಟು ಆ ಬಾಯಿ ಸೊಳ ಆದಂಗೆ ಆಗತ್ತೆ. ಒಂದಿಟ್ಟು ಆಗಾಗ ಒಂದಿಟ್ಟು ತಿನ್ನ ಹಂಗೇನಾರ ತಿನ್ಬೇಕು ಅನ್ನಿಸ್ತಂದ್ರೆ ನನಗೆ ಹೇಳು. ಯಾಕ ನಾ ನಿಮ್ಮ ದೊಡ್ಡ ಅದೇನಿಲ್ಲ, ಕಡಿಕಿಲ್ಲಿ ನಿಮ್ಮ ಚಿಗೋ ಅದ ಆಕಿಗಾರ ಹೇಳ್ಬೇಕು. ಇಷ್ಟು ದಿನದಾಗ ಯಾಕ ಮಾನ್ಯ ಅಂದ ನೋಡು, ಪುಂಡಿ ಪಲ್ಯ ಮುಟ್ಟಿಗೆ ಮಾಡ್ಕೊಡ ಅಂತ ಅಂದ್ಲು. ಮಾನ್ಯ ಮಾಡ್ಕೊಟ್ಟಿನಿ, ಅದನ್ನು ಮೂರ ತುತ್ತು ತಿಂದ ನೋಡು ಮುಟ್ಟಿಗಿನ. ಹಂಗತಿ ತಿನ್ಬೇಡಿವ, ದಡಾಸಿ ತಿಂದು ದಡಾಸಿ ಅಡ್ಡಾಡ್ಬೇಕು. ಅಲ್ಲ ನನಗೆ ಈಗ ತಲೆಯಾಗ ಬಂತು. ಅಲ್ಲ ಇವರಿಬ್ರು ಹೊಟ್ಲೆದಾರ, ಒಂದ ಹೊಸಲ ಅದು ಹೆಂಗೆ ದಾಟಕ್ಕೆ ಬರ್ತತಿ? ಯವ್ವ ವಯಸ್ಸು ಆಗಾಗತ್ತ, ನಿನಗೇನು ಬುದ್ಧಿ ಭ್ರಮಣಿ ಆಕತ್ತೇನ? ಎಲ್ಲಿದ್ದೀವಿ ಯವ್ವ ನೀನು? ಅವ್ರೇನ ನೆಗೇನಾರನ ಅಕ್ಕ ತಂಗಿ ಆಗ್ಬೇಕು, ಅದಕ್ಕೇನಾಗತ್ತ? ಯವ್ವ ಯಾಕ ಹಿಂಗ ನೋಡವ ಈಕಿ. ಇದಕ್ಕೆ ಅದೇನ ಅಂತಾರಲ್ಲ ಅರಳು ಮರಳು ಚಲೋ ಆಗೈತಿವ ಯವ್ವ. ನಾನು ಅಂಕರು ತಲೆ ಬಾವು ಅಂದ್ಬಿಟ್ಟತ್ ನೋಡು. ಯಾಕ ನಾನು ನಾಡು ಹುಡುಗಿ ಮಾಡ್ರೇನು ಈ ಮನ್ಯಾಗ? ನನಗೆ ಅಂಕರು ಬೆಲೆನೇ ಇಲ್ಲ. ಇದೊಂದು ಡೈಲಾಗ್ ಕೇಳ್ಕೆ ತಲೆ ಬೇಸರಾಗಿ ಹಿಡ್ದತ್ತಿವ. ಯಾಕ ನಾನು ಸಾಮಿಯರ ಹತ್ರ ಹೋಗಿದ್ನೆ. ಇನ್ನು ಹುಡುಗಂದು ಹೆಸರು ಇಡ ಅಂತಂದಾರ. ಇನ್ನು ತೊಟ್ಲಕ್ಕೆ ಹಾಕಬೇಕು ಹುಡುಗನ್ನ. ನನಗೆ ಅದು ಈಗ ಚಿಂತೆ ಹಿಡಿದ್ಬಿಟ್ಟತ್ವ. ಈಕಿ ರಾಧವನು ಹೊಟ್ಲದಾಳ, ಮತ್ತು ಈಕಿ ಸಹನಾಕಿ ಈಕಿನೂ ಆಯ್ತು ಹಾಕಿದ್ಲು, ಈಕಿನೂ ಹೊಟ್ಲದಾಳ. ಈಗ ಯಾರ ಕೈಯಲ್ಲಿ ತೊಟ್ಲಕ್ಕೆ ಹಾಕಿಸ್ಬೇಕು ಅಂತ ಯೋಚನೆ ಮಾಡಕತ್ತೀನಿ. ಯಾಕ ಇವ ವಿನಾಯಕ ಸಾದ್ರ ಮಾವನ ಕೈಲಿ ಹೆಸರು ಹಿಡಿಸಿದ್ರೆ ನಡಿತೈತಿ. ವಿನಾಯಕನಲ್ಲ, ಅವನ ಕೈಲಿ ಹೆಸರು ಹಿಡಿಸ್ಬಿಡು. ಸಾದ್ರ ಮಾವನ ಕೈಲಿ ಹಿಡಿಸ್ತಾರ ತಲೆ ಕೆಟ್ಟಕ್ಕೆ. ನಮ್ಮ ರಮೇಶಿಗ ಮತ್ತು ಅಣ್ಣನ ಇರಲಿಲ್ಲ ನನ್ನ ಹೆಸರು. ನನಗೆ ತಲೆಯಾಗಿಲ್ಲ ಬಿಡೋದು. ಸನಕ ಹೋಗಿವ ಒಂದಿಟ್ಟು ಚಾ ಮಾಡ್ಕೊಂಬರೋಗು. ನಿಮ್ಮ ದೊಡ್ಡವ ಗಟ್ಟು ನಮ್ಮ ಗಟ್ಟು ಒಂದಿಟ್ಟು ಹಸಿ ಎಲ್ಲ ಹಾಕು. ತಂಗಿ ಆಯ್ತು ಚಿಕ್ಕವ. ಕೈಗೆ ಒಂದಿಟ್ಟು ತಿಳಿಸಿ ಹೇಳ. ಅಲ್ಲ ಹುಡುಗಿ ಮುಂದೆ ಇದ್ರ ಬಾಣೆತನ ಯಾರು ಮಾಡ್ತಾರೆ ಯವ್ವ? ಪಾಪ ಇವ್ರು ಇದ್ರು ಮಾಡ್ತಿತ್ತು ಅಂತೇಳಿ ಅಂತತ್ ನೋಡ. ಇದು ಅವ್ವ ಪಾಪ ಅದು ಏನು ತಿಳ್ಕೊಳಕಿಲ್ಲ ಅಕ್ಕ. ಆಟ್ರ ಬುದ್ಧಿ ಬೇಡ ನಾವೂಗ. ಈಗ ಬಸರಿ ಐತಿ ಹುಡುಗಿ. ನೀವು ಹೊಳ ಮಾಡಿ ಹಂಗತಿ ಅಂದ್ರೆ ಆ ಹುಡುಗಿಗೆ ಮಾನಸಿಕ ಹಂಗಿಲ್ಲ. ಏನ ತಲೆ ಕೆಟ್ಟಾಗ ಮಾಡ್ತಾಡ್ತೀವಿ ಯವ್ವ ನೀನು? ಅಯ್ಯ ನಾ ಏನಂದಿನಿ ಅಂತದ ಇದ್ದದ್ದು ಹೇಳಿದೆ. ಮುಂದೆ ಬಾಣಿತನ ಮಾಡೋರು ಯಾರು ಇನ್ನ? ಯಾಕ ನಾ ಮಾಡಂಗಿಲ್ಲನ? ಒಂದು ತಿಂಗಳ ಒಪ್ಪತ್ತು ನಾನು ನೀರು ಹಣಿಸಿ ಕಳಿಸ್ತೇನೆ. ಹಿಂದೆಗಡೆ ಪಾರ ಎಲ್ಲ ಮಾಡ್ತೀನಿ ಅಂತಂದಾಳ. ಸುಮ್ಮನೆ ಹಂಗೆಲ್ಲ ಮಾತಾಡ್ಬಾರ್ದ್ವಿ ಯವ್ವ. ಎಲ್ಲ ಒಳಗ ಶುದ್ಧ ಮಾಡ್ಯಾಳ ನಾಕಿ ಪಾರಿ. ನನ್ನ ಮುಂದೆ ಒಂದು ಈಟು ಮಿಸ್ಗಿಲ್ ನೋಡು. ಈಗ ಅಂಕಲು ಏನು ಹೇಳಂಗಿಲ್ಲ ನನ್ನ ಮುಂದೆ. ಹಿಂಗತಿ ಮಾತಾಡ್ತಾಳ ನೋಡಿ. ಏನು ಕೇಳ್ತಿಕ್ಕಿದು? ಇವಳು ಯಾಕೆ ಬಂದ್ಲು ಹನಿಮಿ? ಒಳ ಬಂದಾರಿಗೆ ಬಾ ಅಂತ ಕರಿ. ಹಿಂದೆಗಡೆ ಏನು ಎತ್ತ ವಿಚಾರ್ಸಕ್ ಬರ್ತತಿ. ಬಾರ ಅನ್ಮೋ. ಆರಾಮದಿರಿ ಅವ? ಅಯ್ಯ ನಾನು ಹಂಗ ದಡಗ್ನ ಬಂದ್ಬಿಟ್ನವ. ವಿದ್ಯಾಕ ಹೆಂಗದಿ ತಂಗಿ? ನೀನು ಕೂಸ ಆರಾಮೈತೆ ಅವ? ಆರಾಮೈತಕ್ಕ. ಎಷ್ಟು ಹೇಳ್ತೀನಿ ನನ್ನ ಮಾತು ಕೇಳಂಗೆ ಇಲ್ಲ. ಎತ್ಕೊಂಡು ಹಂಗೆ ಕುಂತತ್ ನೋಡು. ಎತ್ಕೊಂಡು ಹುಡುಗನ ಒಳಗೆ ಹೋಗ್ಬೇಕಿಲ್ಲ. ನಮ್ಮ ವಿದ್ಯಾವ್ಗೆ ಏಟ್ ಹೇಳಿದ್ರು ಆಟ ಕಣ್ಣಿಗೆ ಕಲ್ಲು ಹೊಡಿತಂತ. ಏಟ್ ಹೇಳಿದ್ರು ತಿಳ್ಕೊಳಂಗಿಲ್ಲ ಬಿಡಂಗಿಲ್ಲ. ನಮ್ಮ ಪಾರಿ ಬರ್ಲಿಲ್ಲನ? ಇಲ್ಲ ಯಾಕೆ ಹಿಂದೆಗಡೆ ಬರ್ತಾ ಅಂತ ಅಕ್ಕ. ಅವೇನ ನಿಮ್ಮ ಮನ್ಯಾಗ ಮತ್ತ ಟಿಜಿರಿಯಾಗ ಹೊಸ ಹಾಸ್ಯದವಂತಲೇ ಒಂದು ಜಮಖಾನ ಒಂದು ಚದರ ಅದನ್ನ ಕೊಡ ಅನ್ಲೆ ಎತ್ತಿ ಅಕ್ಕ. ಮನೆ ಬನಶಂಕರಿ ಜಾತ್ರೆಗೆ ತಂದಿತ್ತು. ಅದನ್ನೇದಕ್ಕೆ ಕೊಡು ಅಂದಿದ್ದಾಳ. ಅದೇದಕ್ಕಂತ ಏನ ಹೇಳ್ತಿ ಗೊತ್ತಿಲ್ಲ. ಅದಕ್ಕೆ ಕೇಳ್ತೀಯನ? ಅನಿಲ ಅಕ್ಕನ ಮಗಂದು ಪ್ರಸ್ತಾವ ಐತಿ ಅವ್ವ. ಅದಕ್ಕೆ ಮತ್ತೆ ಹೊಸ ಹಾಸಿಗೆ ಬ್ಯಾಡನ? ಮತ್ತ ಆ ಹುಡುಗಿನೂ ಏನು ತಂದಿಲ್ಲ ಬಂದಿಲ್ಲ. ಅದಕ್ಕೆ ಪರೋಕ್ಕ ನಮ್ಮ ಮನ್ಯಾಗ ಅದಾವು ಹೋಗಿ ಇಸ್ಕೊಂಡ್ ಬರೋಗ ಹಣಿಮಿ ಅಂದ್ಲ. ಅದಕ್ಕೆ ಓಡಿ ಬನ್ನಿ ಅಕ್ಕ. ಯಾಕ ಎಲ್ಲಿದಾವು? ಅವ್ ನೀರ ಹಾಕ್ಯಾರ ಹಾಸ್ಕಿನ. ಏನಂತ ಯಾಕೆ ಅಕ್ಕ ಅಂದಾಳ ನೋಡು. ಮೊನ್ನೇನೋ ಬನಶಂಕರಿ ಜಾತ್ರೆ ತಂದತ್ತಂತಲ್ಲ, ಅವನೇನೋ ಕೊಡ್ಬೇಕಂತ ನೋಡು. ಎತ್ತಿ ನಿನಗೂ ತಲೆ ಕೂದ್ಲ ಬ್ಯಾಳಗಾಗ್ಯಾವು. ನಿನಗೂ ನೆನಪಿರಾಕಿಲ್ಲ ನೋಡು. ಟೀಸರೇಕದ ಒಂದು ಲಗುನ ಕೊಡ ಯವ್ವ. ಇನ್ನು ಮಾಲಕ್ಕನ ಮನೆ ಹತ್ರ ಹೋಗಿ ಒಂದಿಷ್ಟು ಮಲ್ಲಿಗೆ ಇಸ್ಕೊಂಡು ಹೋಗ್ಬೇಕು ನಾನು. ನನಗೆ ಗೊತ್ತಿತ್ತು ಆಕಿ ಪ್ರಸ್ತಾವ ಮುಗಿಸಿ ಕಡಿಕೆ ಎಲ್ಲಿ ಹಾಕಿದ ಬಸರು ಬಾಯ್ಕಿ ಒಟ್ಟು ತಿರ್ಚಿ ಬರ್ತಾಳ ನಮ್ಮ ಪಾರಿ ಮನಿಗೆ. ಇಲ್ಲಾಂದ್ರೂ ಕೇಳವಲ್ದಲ್ಲ ಇದು ಮೂಳ. ನಿಮ್ಮ ಮೈನಿಗೆ ಅಂಕರು ಒಂದು ಇಟ್ಟು ಬುದ್ಧಿಲ್ಲ. ಅಲ್ಲ ಹೊಸಾವು ಘನ ಚಲೋ ಅದಾವು ಹಂಗೆ ಕೊಡ ಅಂತತ್ ನೋಡ. ಇವ ಏನು ಮಾಡೋದು ಯವ್ವ ಇದು ನಿಮ್ಮ ಮೈನಿಗೆ?
ಇವ ಹೋಲ್ ಬಿಡಿ ಮನ್ಯಾಗ ಒಂದು ತೆಕ್ಕಿ ಹಾಸಿಗೆದಾವ್ ಏನು ಒಂದು ಜಮಖಾನ ಒಂದು ಕೆದಾರ ಕೊಟ್ರು ಹೋಗುತ್ತಾನ. ನೀ ತೀರ ಹಾಕನ್ಯಾಕ ಕೀಡ್ತನ ಮಾಡಕತ್ತೀವ ಇತ್ತೀಚಿಗೆ ಅಂಕರು ರೊಕ್ಕದ ಬೆಲೆ ಗೊತ್ತಿಲ್ಲ ಅದಕ್ಕೆ ಮಾತಾಡ್ತೀರಿ. ಮಲ್ಲ ಈಗಿನ ತಲೆ ಮೇಲೆ ಹತ್ತು ಸೊಂದು ಮೇಲೆ ಹಾಕತಾನ ಅದಕ್ಕೆ ಮಾಡ್ತಾ ಈಕಿ ಹಿಂಗತಿ ಸುಮ್ಕುಂದ್ರ ಮುದ ಮೂಳ ನಿನಗೇನು ಗೊತ್ತೈತಿ ಪಾಪ ನೀಲವ ಏನವ ತುಸ ಸಹಾಯ ಮಾಡ್ಯಾರನ ನಮ್ಮ ಫಂಕ್ಷನ್ನಾಗೆಲ್ಲ ನಮ್ಮ ರಮೇಶ್ ಅಪ್ಪನ ಫಂಕ್ಷನ್ ಬರಲಿ ಯಾರು ನಮ್ಮ ಇವ್ರ ಲಗ್ನದಾಗಿರ್ಲಿ ಬ್ಯಾಳತಾನ ಅಡ್ಡಾಡ್ಯವ್ ತೀರ ಇದೊಂದು ಕೊಡಾಕ ಹಿಂಗೆ ಹಾಕನಾಕ ಇಡ್ತಾನ ಮಾಡ್ತಿ ಎಲ್ಲ ನಿನಗೆ ಮಂದಿ ಮಕ್ಕಳು ಬ್ಯಾಡನ. ಅಯ್ಯ ಅವ್ನೇನು ಪುಸತಿ ಕಸಾನು ಒಂದೊಂದು ಪತ್ಲ ಉಡಿಸಿ ಕಸಿಲ್ಲನು ನಿಮ್ಮ ಮೊಯ್ನಿ ಮುಗಿದು ಹೋತು. ಅದ್ರ ಕೂಡ ಏನು ತಲೆ ಕೆಡಿಸ್ಕೊಂತಿ ಹೋಯ್ತು ಅಂದ್ಕೊಡು ಸಾಕ ಒಲ್ಲಿವಾ ಈ ಮನ್ಯಾಗ ಅಂಕರು ಎಲ್ಲ ತಮ್ಮ ತಿಳಿದಿದ್ದ ಮಾರ್ಗ ಆಗೈತಿ ತಮ್ಮ ತಿಳಿದಿದ್ದ ಆಟ ಎಬ್ಬಿಸ್ಬಿಡ್ತಾವ. ಕಣಿಮಿ ನಿಮ್ಮ ಅತ್ತಿ ಹೆಂಗದ ಬೇಸದ ಅತ್ತಿ ಆಕಿಗೇನಾಗಂದೆ ಗುಂಡು ಕಲ್ಲಿದ್ದಂಗದ ಇನ್ನು 6 ರೊಟ್ಟಿ ತಿಂತಾಳ ಮತ್ತೆ ಮ್ಯಾಗ ಹಿರೇದು ಒಂದು ಪಿಲೇಟು ನುಚ್ಚು ಬಿಡ್ತಾಳ. ಯವ್ವ ಅನ್ನ ತಿನ್ನಂಗಿಲ್ಲ ಮತ್ತೆ ಅನ್ನ ತಿಂದ್ರ ಅದೇನೋ ಸಕ್ರೆ ರೋಗ ಬರ್ತದಂತ ಅದಕ್ಕೆ ಯಾರು ಹೇಳ್ಯಾರಂತೇವ ಈಗ ಜಾಗ ಅನ್ನ ತಿಂತಾಳ ಅದನ್ನ ನುಚ್ಚು ಅಂತಾರಲ್ಲ ಯವ್ವ ಅದು. ಹಂಗಾರೆ ಕಡ್ತಲ್ಲದ ಬಿಡು ನಿಮ್ಮ ಅತ್ತಿ. ಅತ್ತಿ ಮತ್ತ ನಾನು ಕೂಡ ಜಗಳ ಮಾಡಕ್ ಬೇಕಲ್ಲವ ಕಚ್ಚಿ ಹಾಕಿ ಜಗಳ ಮಾಡ್ತಾಳವ ಅತ್ತಿ ಇಷ್ಟು ವಯಸ್ಸಾದ್ರೂ ತೆಲಿಗೆ ಬಣ್ಣ ಮಾಡ್ಕೊಂತತೆ ಯವ್ವ ನಮ್ಮ ಅತ್ತಿ. ನೋಡಿದ್ನವ ನಾನು ಅದೇನ್ಲೇ ಪಿಲೇಟ್ ಸೇರು ಮಾಡಿ ಸಿರುಡ್ತಾಳ ನಿಮ್ಮ ಅತ್ತಿಗ ಅದ್ರ ಸುದ್ದಿ ಹೆಚ್ಚಿನೈತವ ನಾನು ಹರಿದಾಕಿ ಆಕಿ ಮುಂದೆ ನಾಚಿದ್ರ ಸೈ. ನಿಮ್ಮ ಮಾವ ಹೋಗಿನ ಚೈನಿ ಜೋರ್ ಮಾಡಕತ್ಲಲ್ಲಿ ನಿಮ್ಮ ಮಾವ ಇದ್ದಾಗ ಹತ್ತಿಗಿದ್ಲು ನಿಮ್ಮ ಅತ್ತಿ. ಮತ್ತ ನಮ್ಮ ಮಾವ ಬಿಟ್ಟ ನಾನು ಬೇಷಾಗ ಜಾಡಿಸ್ತಿದ್ದ ಈಗ ನಮ್ಮ ಮಾವ ಸತ್ತಿಂದ ಬಂದತ್ತಿದ್ದಕ್ಕ ಕಸಮಲ್ಲಾಗ ಒಣಾಗಿ ಮಾತ ಅಲ್ಲಲೇ ಮತ್ತೆ ನೀಲಿಯರಿ ಮನಿ ಕೊಟ್ಟಿರಲ್ಲ ನಿಮ್ಮ ಅತ್ತೇನು ಅನ್ಲಿಲ್ಲನು ಅವ್ರೇನು ಪುಕ್ಷಟ್ಟಿರ್ತಾರ ನೀ ಅತ್ತಿ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ಯಾರವ. ನಾನು ಫೋನ್ ಹಚ್ಚಿ ಕೇಳಿನಿ ಅಂದ ಯವ್ವ ರೊಕ್ಕಕ್ಕೆ ಬಾಯ್ ಬಿಡ್ಕೊಂತಾಳ ನಮ್ಮ ಅತ್ತಿ. ಕೊಳಗ ಸರ ಹಾಕೊಂದಿಲ್ಲ ನೀನು ಬಂಗಾರದನ ಪಾಸಿದ್ದ ಯವ್ವ ಯಾಕೋ ಅತ್ತಿ ನನ್ನ ಗಂಡ ಮಂಗಳೂರಿಗೆ ಹೋಗಿ ದುಡ್ಕೊಂಡ್ ಬಂದು ಮಾಡ್ತೈತೆವ್ವ. ನಿಮ್ಮ ಅತ್ತಿ ಒಳೆ ಬಿಟ್ಟಾಳ ಇಲ್ಲಲೇ ಮಾಡಿಸಿ ಹಾಕೊನಕ. ಆಕಿಗೆ ಹೇಳಿಲಿ ಅತ್ತಿ ನಮ್ಮ ತವ್ರ ಮನೆಯಾರು ಮಾಡ್ಸ್ಯಾರ ಅಂತೇಳಿ ಹಾಕೊಂದಿನಿ ಇಲ್ಲ ಅಂದ್ರೆ ಹಾಕೊನಕರ ಬಿಟ್ಟಾಳ ಆಕಿದ ಚಾಯ್ ಗೊತ್ತ ಇಲ್ಲ ನಿನಗ ಇನ್ನು ಹಂಗಾದ ನಿಮ್ಮ ಅತ್ತಿ. ಈಗೇನೋ ಪಿಲಾಟ್ನಾಗ ಇರ್ತೀರಂತಲ್ಲೇ ಮ್ಯಾಗ ಹಳೆ ಮನಿ ಎಲ್ಲ ಬಿತ್ತ ಅದಕ್ಕೆ ಅಲ್ಲೇ ಪಿಲಾಟ್ ಬಂದು ಕೈಲೇಟು ರೊಕ್ಕ ಹಾಕಿ ಮನಿ ಒಂದಿಟ್ಟು ಬೇಸ ಇಂಬ ಕಟ್ಟಿಸ್ಬಿಟ್ವಿ. ಹೌದು ಆಕಿ ಯಾರ್ಯವ ನಿಮ್ಮ ದ್ರೌಪದಿ ಆಕಿ ಹೇಳಾಕತ್ತಿದ್ಲು ಯವ್ವ ಮನಿ ಕಟ್ಸ್ಯಾರ ಯವ್ವ ಅಷ್ಟು ಮಸ್ತ್ ಕಟ್ಸ್ಯಾರ ತುಪ್ಪ ಹಾಕಿ ತುಪ್ಪ ಬಳ್ಕೋಬೇಕು ಹಂಗತೈತಿ ಮನಿ ಅಂತ ಅಂದ್ಲು. ಹೌದು ಅತ್ತಿ. ಮತ್ತೆ ನನ್ನ ಗಂಡ ಯವ್ವ ಮಂಗಳೂರು ತುಸ ದುಡಿಲಿಲ್ಲ ಯವ್ವ ದುಡುದು ತಂದ ರೊಕ್ಕ ಕೊಡ್ತಾ ಅದಕ್ಕೆ ಮನಿ ಕಟ್ಸಿದ್ನಿವ. ಈಗ ನೋಡಗ ಮ್ಯಾಗ ಇದನ್ನ ತಗಡ ಹಾಕ್ಸಿವಿ ಇನ್ನು RCC ಹಾಕ್ಸಿಲ್ಲ ಅದನ್ನ ಹಾಕಿಸ್ಬೇಕು ಅಂತಂದ್ರ ಕೈಯಾಗ ರೊಕ್ಕ ಇದನ್ನ ಮತ್ತೊಂದು ಕಾಗಿದ್ದಂಗ ಐತಿವ. ಅದಕ್ಕ ನಮ್ಮ ಏನಂದ ಇದು ಮುಂದಕ್ಕೆ ಹೋಗಿಂದ ಹಾಕ್ಸಮಂತ ಬಿಡು ಇದನ್ನ ಮ್ಯಾಲೆ ಸಿಲಾಬ್ ಅಂದ ಬಿಟ್ಟಿವ್ ನೋಡಿ ಅತ್ತಿ. ಮಾಡು ಕೈಲಿ ಅದಕ್ಕೆ ಮಾಡಿ ಬಿಡ್ಬೇಕಿಲ್ಲಲೇ ಯವ್ವ ನಮ್ಮ ಮತ್ತೆ ಕೇಳ್ಬೇಕಲ್ಲ ಯವ್ವ. ಅದ್ರ ಸಂಬಂಧನ ಬಿಟ್ಟು ಅದೆಲ್ಲ ಕೋಣಿ ಮಾಡಿ ಅದೇನೋ ಬ್ಯಾಡ್ರೂಮು ಮತ್ತು ಅದು ಏನೋ ಹಾಲು ಮತ್ತು ಅವು ಎಂಥವು ಏನೋ ಹಿಂಗೆ ಕುಂದ್ರದು ಹಿಂಗೆ ಪೈಖಾನಿ ಬಂದಾವಲ್ಲೇ ಅವು ಹಿಂಗೆ ಸಿಟ್ಟಿ ಮಿಟ್ಟಕ್ಕೆ ಕುತ್ಕೊಂಡು ಕುಂದ್ರು ಪೈಖಾನಿ ಮತ್ತು ಹಿಂಗೆ ತಾ ಕುಂದ್ರದು ಒಂದು ಪೈಖಾನಿ ಮತ್ತು ಅದೇನೇ ದಿನೇ ಹಂಗಿನ ಮನಿ ಅಂತವ ಅದೊಂದು ಕಟ್ಸ್ಯಾನ ಎಲ್ಲ ಸಿಸ್ಟಿ ಮಿಟ್ಟಿಕಾಯಿ ಕಟ್ಸ್ಯಾನ ನನ್ನ ಗಂಡ. ಹಂಗಾರೆ ಜೋರ್ದಾರದಿ ಬಿಡವ. ನಾ ಎತ್ತಿ ಎಲ್ಲ ನಿನ್ ಪುಣ್ಯವು ಏನ್ ಮಾಡ್ದೈತಿ ಎಲ್ಲ ಐತೆವ. ಆದ್ರೆ ಏನ್ ಮಾಡುದು ನನ್ನ ಮಡ್ಲನಾಗ ಒಂದು ಕೂಸ್ ಕೊಡವಲ್ಲ ದೇವ್ರು ಅದೊಂದ ಕಮ್ಮಿ ಐತಿ ನೋಡಿ ಎತ್ತಿ ನನಗ. ನಮ್ಮ ಅತ್ತಿ ಕಾಟ್ ಇನ್ನೂ ತೆಗ್ಗಿಲ್ಲ ಅದು ಹಂಗ ಒಟ ಅಂತಿರ್ತೈತಿ ತಲೆ ಕೆಡಿಸ್ಕೊಳಂಗಿಲ್ಲ. ಆದ್ರೆ ಆ ದೇವ್ರು ಒಂದು ಕೂಸರ ಕೊಡಬಾರ್ದನೇ ಎತ್ತಿ ನನಗ. ಒಳ್ಳೆಯವರಿಗೆ ಕಾಡಾಟ ಬಾಳಲಿ ಹನಿಮಿ ನಿನಗೂ ಚಲೋ ಆಕತ್ ತಗೋ. ಅದು ಇಟಿಗೆ ಭೀಮಮ್ಮಗ ಹೋಗಂತೇಳಿ ಹೇಳಿದ್ರ ಎತ್ತಿ ಈಗ ಅಮಾಸಿ ಒಂದು ಹೊಂಟೀನಿ 5 ಅಮಾಸಿ ಹೋಗಂತಂದಾರ ಈಗ ಯಾನಿ ಅಮಾಸಿ ನೋಡ್ಬೇಕು ಆ ಭೀಮಮ್ಮ ತಾಯಿ ಏನ್ ಮಾಡ್ತಾಳಂತೆ. ಇಲ್ಲ ಇಟಿಗೆ ಭೀಮಮ್ಮಗ ನಡ್ಕೊಂಡು ಮತ್ತು ಎಲ್ಲರಿಗೂ ಚಲೋನಾಗೈತಿ ಲಗ್ನ ಆಲಾರ್ದವ್ರಿಗೆ ಲಗ್ನ ಆಗೈತಿ ಮತ್ತು ಮಕ್ಳು ಆಲಾರ್ದವ್ರಿಗೆ ಮಕ್ಳಾಗ್ಯಾವು. ಮತ್ತು ಏನು ಹರಕೆ ಕೇಳ್ತಾರ ನಿಷ್ಠೆಯಿಂದ ಬಿಡ್ಕೊಂಡ್ರೆ ಎಲ್ಲ ಆಗ್ಯಾವ ನಿನಗೂ ಆಕತ್ ತಗೋ. ನಿನ್ನ ಬಾಯ